ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಲೇನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ವ್ಯೂ ಬೇಗ ವ್ಯೂ ಬರ್ತಾ ಇಲ್ಲ ನಮ್ಮ ವೀಡಿಯೋಗೆ. ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ. 2 ವರ್ಷ 3 ವರ್ಷ ಆದ್ರೂ ನಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ನಾವು ಎಷ್ಟೇ ಲೈವ್ ಮಾಡಿದ್ರೂ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ತುಂಬ ಜನ ತಲೆ ಕೆಡ್ಸ್ಕೊಂಡಿರ್ತಾರೆ. ನಮ್ಮ ಲೈವ್ ಬಂದಾಗೆಲ್ಲ ಕೇಳ್ತಾ ಇರ್ತಾರೆ, ನಮ್ದು ಇಷ್ಟು ವರ್ಷ ಆಯಿತು, ನಮಗೆ ಅಷ್ಟು ವರ್ಷ ಆಯಿತು, ನಮ್ಗೆ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ, ಏನಾದರೂ ಒಂದು ಹೇಳ್ರಿ, ನಮಗೂ ಏನಾರು ಟಿಪ್ಸ್ ಕೊಡ್ರಿ ಅಂತ. ನಾವು ಯಾವ ಥರ ಮಾಡ್ದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾವೇನು ಮಾಡ್ತಾಯಿದ್ದೋ ಅಂದರೆ ನಾವು ಒಂದು 60 ಅವಾಗ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗ 50 ಸಬ್ಸ್ಕ್ರೈಬರ್ ಇತ್ತು. 50 ಜನ ಸಬ್ಸ್ಕ್ರೈಬರ್ ಆದ ತಕ್ಷಣ ನಾವು ಲೈವ್ ಶುರು ಮಾಡ್ದು. ಒಂದು ದಿನಕ್ಕೆ ಇಲ್ಲಾಂದರೆ ಒಂದು 2 ಸಲ 3 ಸಲ ಲೈವ್ ಮಾಡ್ತಾಯಿದ್ದೆ ನಾನು. ಒಂದು ದಿನಕ್ಕೆ ಅಷ್ಟು ಸರಿ ಲೈವ್ ಮಾಡ್ತಾಯಿದ್ದೆ. ನೀವು ಹಾಗೆ ಮಾಡಿ. ನೀವೇನಕ್ಕೆ 50 ಜನ 100 ಜನ ಒಂದು ಸ್ವಲ್ಪ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಇದ್ದರೂ ನೀವು ಲೈವೇ ಶುರು ಮಾಡಿರೋದಿಲ್ಲ. ಆವಾಗ ನೀವು ಲೈವಿಂದ ನಿಮಗೆ ಸಬ್ಸ್ಕ್ರೈಬರು ಬರ್ತಾರೆ, ನಿಮಗೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಬೇಗ ನಿಮಗೆ ಒಬ್ಬೊಬ್ಬರು ತುಂಬ ಭಯ ಪಡ್ತಾರೆ. ಏನಕ್ಕೆ ಭಯ ಪಡ್ತಾರೆ ಅಂದರೆ, ಅಯ್ಯೋ ಲೈವ್ ಮಾಡ್ತು ಅಂದರೆ ಈ ಬ್ಯಾಡ್ ಕಮೆಂಟ್ ಎಲ್ಲ ಬರುತ್ತೆ, ಮನೇಲಿ ಒಪ್ಕೊಳ್ಳೋದಿಲ್ಲ, ಬೇರೆ ಯಾರಾದರೂ ನೋಡ್ತಾ ಇರ್ತಾರೆ ಅಂತ ತುಂಬ ಜನ ಭಯ ಪಡ್ತಾರಲ್ವಾ. ದಯವಿಟ್ಟು ಆ ಥರ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ನೀವು ಬ್ಯಾಕ್ ಕ್ಯಾಮ್ರಾ ಹಾಕೊಳ್ರಿ, ಆದರೆ ಸೈಲೆಂಟ್ ಲೈವ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಸೈಲೆಂಟ್ ಲೈವ್ ಮಾಡಿದ್ರೆ ಅದು ಮಾನಿಟೈಸನ್ ಆನ್ ಮಾಡ್ತಿರಲ್ಲ, 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಆದಮೇಲೆ ನೀವು ಮಾನಿಟೈಸನ್ಗೆ ಇದು ಅಪ್ಲೈ ಮಾಡ್ತಿರಲ್ಲ, ಅವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ಇದು ಮೇಲ್ ಕೊಟ್ಬಿಡ್ತಾರೆ ಅವರು, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಅದಕ್ಕೆ ನೀವು ಸೈಲೆಂಟ್ ಲೈವ್ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಜನಗಳ ಜೊತೆ ಮಾತಾಡ್ತಾನೆ ಇರ್ರಿ. ಏನು ನೀವು ಬ್ಯಾಕ್ ಕ್ಯಾಮ್ರಾ ಹಾಕೊಂಡ್ರೂ ಪರವಾಗಿಲ್ಲ, ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡು ನೀವು ಲೈವ್ ಮಾಡ್ಕೊಂಡು ಆರಾಮಾಗಿ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಇನ್ನೂ ನಮಗೆ ಬೇಗ ಬೇಕು, ನಮ್ಗೆ ವಾಚ್ ಅವರ್ ಬೇಕು ಅಂದರೆ ಫೇಸ್ ಲೈವ್ ಮಾಡಿ. ಫೇಸ್ ಲೈವ್ ಮಾಡ್ಕೊಂಡು ಬ್ಯಾಡ್ ಕಮೆಂಟ್ ಬಂದರೆ ಹೈಡ್ ಮಾಡಿರಿ ಅಷ್ಟೇ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ನೀವು ಸೋಷಿಯಲ್ ಮೀಡಿಯಾಗೆ ಬಂದಿರೋದು, ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಕಾಮನ್ನು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ನೀವು. ನಮಗೆ ಬ್ಯಾಡ್ ಕಮೆಂಟ್ ಬರುತ್ತೆ, ನಾವು ಲೈವ್ ಮಾಡಿದ್ರೆ ಯಾರಾದರೂ ಬ್ಯಾಡ್ ಕಮೆಂಟ್ ಹಾಕ್ಬಿಡ್ತಾರೆ ಅಂತ. ಏನಕ್ಕೆ ತುಂಬ ಜನ ಮಾಡ್ತಾರಲ್ವ, ನಿಮ್ಗೆ ಆ ಥರ ಐಡ್ ಆಪ್ಷನ್ ಇರುತ್ತದಲ್ವ, ಐಡ್ ಮಾಡ್ಕೊಳ್ರಿ. ನೀವು ಏನಾದರೂ ಆ ಥರ ಬ್ಯಾಡ್ ಕಮೆಂಟ್ ಬಂತ ಐಡ್ ಮಾಡಿರಿ ಅಷ್ಟೇ. ಬೇರೆ ಏನೂ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಅದು ಪ್ರತಿಯೊಬ್ಬರಿಗೂ ಅದು ಬಂದೇ ಬರುತ್ತದೆ, ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ಲೈವ್ ಶುರು ಮಾಡ್ತು ಅಂದರೆ ನೀವು ಯಾವ ಟೈಮ್ಗೆ ಲೈವ್ ಶುರು ಮಾಡ್ತೀರಲ್ಲ ಅದೇ ಟೈಮ್ಗೆ ಲೈವ್ ಶುರು ಮಾಡಿರಿ. ಇವತ್ತು ಲೈವ್ ಮಾಡ್ತೀರಾ, ಇವತ್ತು ಒಂದು ಬೆಳಗ್ಗೆ ಒಂದು ಲೈವ್ ಮಾಡಿರ್ತೀರ ಅಂದ್ಕೊಳ್ರಿ, ನಾಳೆ ಬೇರೆ ಟೈಮ್ ಮಾಡೋದು, ನಾಳಿದ್ದು ಇನ್ನೊಂದು ಟೈಮ್ ಮಾಡೋದು. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಯಾವ ಟೈಮ್ಗೆ ಫಿಕ್ಸ್ ಮಾಡಿರ್ತೀರ ಅದೇ ಟೈಮ್ಗೆ ಲೈವ್ ಶುರು ಮಾಡಿರಿ. ಖಂಡಿತ ವೈರಲ್ ಆಗುತ್ತೆ. ನಾನೇ ನೋಡಿದ್ದೀನಿ, ತುಂಬ ಜನ ನಾನು ನೋಡಿದ್ದೀನಿ. ನಾನು ತುಂಬ ಜನ ಲೈವ್ಗೆ ಹೋಗ್ತೀನಲ್ಲ, ನಾನು ತುಂಬ ಜನ ನೋಡಿದ್ದೀನಿ. ನೀವು ಯಾವ ಟೈಮ್ಗೆ ಲೈವ್ ಶುರು ಮಾಡ್ತೀರಾ ಅದೇ ಟೈಮ್ ಫಿಕ್ಸ್ ಮಾಡ್ಕೊಳ್ರಿ. ಒಂದು ದಿನಕ್ಕೆ 2 ಸಲ ಮಾಡ್ತೀರಾ, 2 ಸಲ ಕರೆಕ್ಟಾಗಿ ಮಾಡಿರಿ. ಏನೇ ಕೆಲಸ ಇದ್ರೂ ನೀವು ಮಾಡಿರಿ. ಏನೋ ಒಂದೊಂದು ಸಲ ಒಂದೊಂದು ವಾರ 15 ದಿವಸಕ್ಕೆ ಏನಾರು ಒಂದು ಮಿಸ್ ಆಗ್ಬೋದು, ಒಂದು ದಿನ ಆದರೂ ಮಿಸ್ ಆಗ್ಬೋದು. ಇವತ್ತು ಈ ಲೈವ್ ಮಾಡ್ತೀರಾ, ಅಯ್ಯೋ ನಾಳೆ ಕೆಲಸ ನನಗೆ ಮಾಡೋಕ್ಕಾಗಿಲ್ಲ, ಒಂದು ವಾರ ತಿರುಗು ನೋಡೋದಿಲ್ಲ, ಹಂಗಿದ್ರೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಅವ್ರು ಕೊಟ್ಟಿರೋದೇನೋ ನಿಮಗೆ 1 ವರ್ಷದೊಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು. 1 ವರ್ಷದೊಳಗೆ ನೀವು ವಾಚ್ ಅವರು 4000 ವಾಚ್ ಅವರು 4000 ಗಂಟೆ ನೀವು ವಾಚ್ ಟೈಮು ಕಂಪ್ಲೀಟ್ ಮಾಡಬೇಕು ಅಂತ. ನೀವು ಹಂಗೆ ಕಾಲ ಕಳೀತಾ ಬರ್ತಾ ಇದ್ದರೆ, ಬಿಡು ಇವತ್ತಿಲ್ಲ ನಾಳೆ ಇಲ್ಲ ನಾಳಿದ್ದು, ಆ ಥರ ಏನಾದರೂ ನೀವು ಲೈವ್ ಮಾಡ್ಕೊಳ್ಳೋದು, ವೀಡಿಯೋಸ್ ಹಾಕೊಳ್ಳೋದು ಆ ಥರ ಮಾಡ್ತು ಅಂದರೆ ತುಂಬ ಕಷ್ಟ. ಆ ಥರ ಇದ್ದರೆ ನಿಮಗೆ ಟೈಮ್ ಇಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲೇಬೇಡ್ರಿ. ನೀವು ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರಾ ಯೂಟ್ಯೂಬ್ ಬಗ್ಗೆ ಅಷ್ಟು ಬೇಗ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ತಿಳ್ಕೊಳ್ರಿ. ಬೇಕಾದ್ರೆ ನಾನು ಬೇಕಾದ್ರೆ ಯಾರ್ದಾರ ಲೈವ್ಗೆ ಹೋಗಿ ನೋಡಿರಿ, ಅವ್ರು ಯಾವ ಥರ ಲೈವ್ ಮಾಡ್ತಾವ್ರೆ, ಅವ್ರಿಗೆ ಎಷ್ಟು ವಾಚ್ ಅವರ್ ಆಗಿದೆ, ಅವ್ರನ್ನ ಕೇಳ್ರಿ. ನೀವು ಯಾವ ಟೈಮ್ಗೆ ಲೈವ್ ಶುರು ಮಾಡ್ತೀರಾ, ನಿಮಗೆ ಇವಾಗ ಯಾವ ಥರ ಬರ್ತಾ ಇದೆ, ಫಸ್ಟು ವೀಡಿಯೋ ಹಾಕ್ತಾಯಿದ್ರಲ್ವಾ, ವೀಡಿಯೋ ಹಾಕಬೇಕಾದ್ರೆ ಯಾವ ಥರ ಇದು ವಾಚ್ ಅವರ್ ಕಂಪ್ಲೀಟ್ ಆಯಿತು, ಲೈವ್ ಶುರು ಮಾಡಿದ್ಮೇಲೆ ಯಾವ ಥರ ವಾಚ್ ಅವರ್ ಕಂಪ್ಲೀಟ್ ಆಯಿತು ಅದನ್ನ ತಿಳ್ಕೊಳ್ರಿ. ಬೇರೆಯವ್ರ ಲೈವ್ ಹೋಗಿ ತಿಳ್ಕೊಳ್ರಿ ಅದನ್ನೆಲ್ಲ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಲೈವ್ ಶುರು ಮಾಡ್ತೀರಲ್ವಾ, ಲೈವ್ ಶುರು ಮಾಡಿ ಸುಮ್ಮನೆ ಮಾತಾಡ್ಕೊ ಕೂತ್ಕೋಬೇಡ್ರಿ. ಯಾವ್ದಾರ ಟಾಪಿಕ್ ಬಗ್ಗೆ ಮಾತಾಡಿ, ಅವಾಗ ಜನ ಉಳಿತಾರೆ. ಏನಾದರೂ ಗಾದೆ ಹೇಳೋದು, ಇಲ್ಲದ ಏನಾದರೂ ಹಾಡು ಹೇಳೋದು, ಇಲ್ಲಾಂದರೆ ಏನಾದರೂ ಯಾವ್ದ್ರ ಬಗ್ಗೆ ಏನಾದರೂ ತಿಳಿಸ್ಕೊಡೋದು, ಆ ಥರ ಏನಾದರೂ ಒಂದು ಲೈವಲ್ಲಿ ಮಾಡಿರಿ. ಖಂಡಿತ ಜನ ಬರ್ತಾರೆ. ಅವಾಗ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ನಿಮ್ದು ಎಷ್ಟು ಗಂಟೆಗೆ ಲೈವು ಆ ಥರ ಹುಡ್ಕೊಂಡು ಬರ್ತಾರೆ. ನೀವು ಸೈಲೆಂಟಾಗಿ ಏನಿಲ್ಲ ಬ್ಯಾಕ್ ಕ್ಯಾಮ್ರಾ ಹಾಕೋಬಿಟ್ಟು ಅವ್ರ ಜೊತೆ ಸರಿಯಾಗಿ ಆಯಿತಾ ಊಟ ಆಯಿತಾ ತಿಂಡಿ ಆಯಿತಾ ಅಷ್ಟರಲ್ಲಿ ನೀವು ಮುಗಿಸ್ಬಿಟ್ರೆ, ಅಯ್ಯೋ ತುಂಬ ಬೋರು ಈ
ಲೈವ್ ಅಂದ್ಕೊಂಡು ಹೊರಟೋಗ್ತಾರೆ. ಏನಾದರೂ ಒಂದು ಟಾಪಿಕ್ ಇರಬೇಕು, ನಮ್ಮ ಜನ ಬರ್ತಾರಲ್ವ, ಏನಾದರೂ ಟಾಪಿಕ್ ಬಗ್ಗೆ ಮಾತಾಡ್ತಾಯಿದ್ರೆ ಅವ್ರಿಗೆ ನಿಜವಾಗ್ಲೂ ಆ ಲೈವಲ್ಲಿ ಉಳಿತಾರೆ. ಆಗ ನಮಗೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ನಮ್ಗೆ ಐಡಲ್ ಇದ್ರೂ ಐಡಲ್ ಎಷ್ಟೇ ಜನ ಇರಲಿ, ಐಡಲ್ ಅವ್ರು ಎಷ್ಟು ಅವರ್ ನಮ್ಮ ಲೈವಲ್ಲಿ ಇರ್ತಾರೆ, ಎಷ್ಟು ಗಂಟೆ ನಮ್ಮ ಲೈವಲ್ಲಿ ಇರ್ತಾರೆ, ಅಷ್ಟು ವಾಚ್ ಅವರ್ ನಿಮಗೆ ಕಂಪ್ಲೀಟ್ ಆಗುತ್ತೆ. ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಆದಷ್ಟು ಒಂದು ದಿನಕ್ಕೆ ಒಂದು 25 ಅವರ್ 30 ಅವರ್ ಬರೋ ಥರ ಮಾಡ್ಕೊಳ್ರಿ. ನೀವು 2 ಟೈಮ್ ಲೈವ್ ಮಾಡ್ತೀರಲ್ವಾ, 2 ಟೈಮ್ ಲೈವ್ ಮಾಡ್ತು ಅಂದರೆ ನಿಮಗೆ 2 ಟೈಮಿಂದ ನಿಮಗೆ ಒಂದು 30 ಅವರ್ ಬರೋ ಥರ ಮಾಡ್ಕೊಳ್ರಿ. ನಾನು ಒಂದು ಟೈಮ್ ಮಾಡಿದಾಗಲೇ ನಮಗೆ 25 ಅವರ್ ಬರ್ತಾಯಿತ್ತು. ನಮಗೆ 20ರಿಂದ 25 ಅವರ್ ಬರ್ತಾಯಿತ್ತು ನನಗೆ. ರಾತ್ರಿ ಹೊತ್ತು ಒಂದು 8:30 ಫಸ್ಟು ನಾನು 8:30ಗೆ ಲೈವ್ ಮಾಡ್ತಾಯಿದ್ದದ್ದು. 8:30ಗೆ ಲೈವ್ ಮಾಡಿದ್ರೆ ಒಂದು 9:30 ಇಲ್ಲ, ಒಂದು 10:30 11 ಗಂಟೆ ತನಕ ಮಾಡ್ತಾಯಿದ್ದೆ ಅವಾಗ ಫಸ್ಟು ಸ್ಟಾರ್ಟಿಂಗಲ್ಲಿ. ಅಷ್ಟು ಅವರ್ ಬರ್ತಾಯಿತ್ತು, ಅಷ್ಟು ಗಂಟೆ ನಮಗೆ ಬರ್ತಾಯಿತ್ತು. ಒಂದು 20 ಅವರ್ ಮೇಲೆ ಬರ್ತಾಯಿತ್ತು. ಅಂದರೆ ನಾನು ತುಂಬ ಜನಕ್ಕೆ ಸಪೋರ್ಟ್ಗೆ ಹೋಗ್ತಾಯಿದ್ದೆ. ಪ್ರತಿಯೊಬ್ಬರು ಬರೋರು, ಸಪೋರ್ಟ್ಗೆ ಹೋಗೋರು ಬರೋರು, ನಾವು ಸಪೋರ್ಟ್ಗೆ ಹೋಗೋದಿಲ್ವಲ್ಲ ಅವರು ಕೂಡ ನಮ್ಮ ಲೈವ್ ಬರ್ತಾಯಿದ್ರು. ಆ ಥರ ನೀವು ಬೇರೆಯವ್ರ ಲೈವ್ ಹೋಗಿ ಸಪೋರ್ಟ್ ಮಾಡಿದ್ರೆ ಅವ್ರ ಹತ್ರ ನೀವು ಸಪೋರ್ಟ್ ತೊಗೊಳ್ಳಿ, ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ನೀವು ಇವತ್ತು ಲೈವ್ ಶುರು ಮಾಡಿರ್ತೀರ ಅಂದ್ಕೊಳ್ರಿ, ನಾಳೆ ಏನೋ ಕೆಲಸ ಇರ್ತದೆ, ನಾಳಿದ್ದೇನೋ ಕೆಲಸ ಇರ್ತದೆ. ಇವತ್ತು ಲೈವ್ ಶುರು ಮಾಡೋದು, ಒಂದು ವಾರ ಆದರೂ ಲೈವ್ ಶುರು ಮಾಡೋದಿಲ್ಲ. ಗ್ಯಾಪ್ ಕೊಡೋಕ್ಕೆ ಹೋಗ್ಬೇಡ್ರಿ. ಆ ಥರ ಗ್ಯಾಪ್ ಕೊಡ್ತು ಅಂದರೆ ಆಗ ನಿಮಗೆ ಇದು ಯೂಟ್ಯೂಬ್ ಕಡೆಯಿಂದ ನಿಮಗೆ ಅಷ್ಟು ವ್ಯೂ ಇದು ಕೊಡೋದಿಲ್ಲ, ನಿಮಗೆ ರೆಕಮೆಂಡ್ ಮಾಡೋದಿಲ್ಲ. ಯಾವುದಕ್ಕೆ ಜನ ನೋಟಿಫಿಕೇಷನ್ ಕೊಡೋದಿಲ್ಲ, ಜನಕ್ಕೆ ಕಡಿಮೆ ಮಾಡಿಬಿಡ್ತಾರೆ. ಅದಕ್ಕೇನು ಮಾಡಿರಿ, ಒಂದೇ ಟೈಮ್ ಫಿಕ್ಸ್ ಮಾಡ್ಕೊಳ್ರಿ. ಒಂದೇ ಟೈಮ್ ಫಿಕ್ಸ್ ಮಾಡ್ಕೊಂಡ್ರೆ ಖಂಡಿತ ಜನ ಬರ್ತಾರೆ. ಒಂದು ಆಮೇಲೆ ನೀವು ವೀಡಿಯೋ ಅಪ್ಲೋಡ್ ಮಾಡ್ತೀರಲ್ವಾ, ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ನಾಳೆನೂ ಮಾಡಿರಿ. ಅಕಸ್ಮಾತ್ ನಿಮ್ಮ ಹತ್ರ ಟೈಮ್ ಇತ್ತಾ, ಒಂದು ದಿನಕ್ಕೆ 2 ವೀಡಿಯೋ ಅಪ್ಲೋಡ್ ಮಾಡಿರಿ. ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಬೇಗ ಆಗುತ್ತೆ. ಒಂದು ದಿನಕ್ಕೆ ಬೆಳಗ್ಗೆ ಸಾಯಂಕಾಲ ಮಾಡಿರಿ, ಖಂಡಿತ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಒಂದು ಆಮೇಲೆ ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಇವತ್ತು ಮಾಡಿದ್ರೆ ಒಂದು ವಾರ ಆದರೂ ತಿರುಗಿ ನೋಡೋದಿಲ್ಲ ಯೂಟ್ಯೂಬ್ ಕಡೆ. ಹಂಗಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಡ್ರಿ. ನಿಮಗೆ ಟೈಮ್ ಇಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಡ್ರಿ. ಈ ಸುಮ್ಮನೆ ಮಾಡಿರೋದು ವೇಸ್ಟು, ನಿಮ್ಮ ಟೈಮು ವೇಸ್ಟು. ಸುಮ್ಮನೆ ಅದು ಎಷ್ಟೋ ದಿವಸ ಆಗೋಯ್ತು ಅಂದರೆ, ತುಂಬ ಲೇಟ್ ಆಗೋಯ್ತು ಅಂದರೆ ನಮಗೆ ವ್ಯೂ ಕಡಿಮೆ ಮಾಡ್ತಾ ಇರ್ತಾರೆ. ಯೂಟ್ಯೂಬ್ ಕಡೆಯಿಂದ ಕಡಿಮೆ ಮಾಡಿಬಿಡ್ತಾರೆ ನಮ್ಮ ವೀಡಿಯೋ ಬರೋದು. ಅರ್ಥ ಆಯ್ತಾ? ಹೇಳೋದು ಇಂಟ್ರೆಸ್ಟ್ ಕೊಟ್ಟರೆ ಖಂಡಿತ ಆಗುತ್ತೆ. ಇಂಟ್ರೆಸ್ಟಿಂದ ಮಾಡಬೇಕು ನೀವು. ಯಾವಾಗ ನೀವು ಯೂಟ್ಯೂಬ್ ಚಾನಲ್, ಇವಾಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಹೇಳ್ತೀನಿ ಇದನ್ನ, ಇವಾಗ ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀರಾ, ಬೇಗ ಒಂದು 60 ಜನ ಸಬ್ಸ್ಕ್ರೈಬರ್, 60-65 ಜನ ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ. ಮಾಡ್ಕ ತಕ್ಷಣ ನೀವು ಸ್ಟಾರ್ಟ್ ಮಾಡಿರಿ, ಲೈವ್ ಶುರು ಮಾಡಿರಿ. ಅಕಸ್ಮಾತ್ ನಿಮಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ವಾ, ನೀವು ಅಡುಗೆ ಮಾಮೂಲಿ ಡೈಲಿ ಅಡುಗೆ ಮಾಡ್ತೀರಲ್ವಾ, ಡೈಲಿ ಅಡುಗೆ ಮಾಡ್ತೀರಾ, ಕ್ಯಾಮ್ರಾ ಒಂದು ಸ್ಟ್ಯಾಂಡ್ ತಗೊಂಡು ನೀವೇನು ಅಡುಗೆ ಮಾಡ್ತೀರಾ ಅದನ್ನು ತೋರಿಸಿ. ಅವಾಗ ನಿಮ್ಮ ಫೇಸ್ ತೋರ್ಸೋಕೆ ಹೋಗ್ಬೇಡ್ರಿ, ಪರವಾಗಿಲ್ಲ. ನೀವೇನು ಕೆಲಸ ಮಾಡ್ತಾಯಿದ್ರೆ ಅದನ್ನು ತೋರಿಸಿ, ಖಂಡಿತ ಜನ ಬರ್ತಾರೆ. ವಾಯ್ಸ್ ಕೊಡ್ತಾಯಿರಿ, ನೀವೇನು ಅಡುಗೆ ಮಾಡ್ತಾಯಿದ್ರೆ ಅದನ್ನ ಹೇಳ್ತಾ ಇರ್ರಿ, ಎಕ್ಸ್ಪ್ಲೈನ್ ಮಾಡ್ತಾಯಿರ್ರಿ. ನಾವು ಈ ಥರ ಮಾಡ್ತಾಯಿದ್ದೀವಿ ಎಕ್ಸ್ಪ್ಲೈನ್ ಮಾಡಿರಿ, ಖಂಡಿತ ಜನ ಬರ್ತಾರೆ. ನೀವು ಯಾವುದ್ರ ಬಗ್ಗೆನಾರ ವೀಡಿಯೋ ಮಾಡಿ, ವ್ಲಾಗ್ಸ್ ಮಾಡ್ತೀರಾ, ಇಲ್ಲ ಕುಕ್ಕಿಂಗ್ ಮಾಡ್ತೀರಾ, ಇಲ್ಲ ಶಾಪಿಂಗ್ ಯಾವ್ದಾರ ಮಾಡಿರಿ. ಲೈವ್ ಶುರು ಮಾಡಬೇಕಾದ್ರೆ ಇವಾಗ ಅದನ್ನೇ ತೋರಿಸ್ಬೇಕು ಅಂತ ಇಲ್ಲ. ಇವಾಗ ಶಾಪಿಂಗ್ದು ಏನಾರು ತೋರಿಸ್ಬೇಕು ಲೈವಲ್ಲಿ, ಇವಾಗ ನಾವು ಲೈವ್ ಶುರು ಮಾಡಿಬಿಟ್ರೆ ಅದನ್ನು ತೋರಿಸ್ಬೇಕೇನೋ, ಮತ್ತು ಜನ ಬರೋದಿಲ್ಲ, ಅದು ಏನೂ ಇಲ್ಲ. ಮನೇಲಿ ಅಡುಗೆ ಮಾಡ್ತೀರಲ್ವ, ನೀವು ಅಡುಗೆ ಚಾನಲ್ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ದು ಅಡುಗೆ ಚಾನಲ್ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಅಡುಗೆ ಮಾಡ್ತೀರಲ್ವ ಅದನ್ನು ತೋರಿಸಿ ಲೈವ್ ಮಾಡಿ. ಅದನ್ನು ತೋರಿಸ್ಕೊಂಡು ನೀವು ಕ್ಯಾಮ್ರಾ ಕರೆಕ್ಟಾಗಿ ಫೋಕಸ್ ಮಾಡಿ ಕುಕ್ಕಿಂಗಿಗೆ ಕರೆಕ್ಟಾಗಿ. ಆವಾಗ ನೀವು ಇನ್ನೊಂದು ಮೊಬೈಲ್ ಇಟ್ಕೊಂಡು ಬೇಕಾದ್ರೆ ನೀವು ಅವ್ರ ಜೊತೆ ಮಾತಾಡ್ರಿ. ನಿಮ್ಮ ಫೇಸ್ ಅಂತೂ ಅಲ್ಲಿ ಬರೋದಿಲ್ಲ. ಆವಾಗ ನೀವು ಮಾತಾಡ್ದಂಗೂ ಆಗುತ್ತೆ, ನೀವು ಫೇಸ್ ಲೈವ್ ಮಾಡ್ದಂಗೂ ಆಗುತ್ತೆ. ಯಾಕೆಂದರೆ ನೀವು ಅಲ್ಲಿ ಕುಕ್ಕಿಂಗ್ ತೋರಿಸ್ತಾ ಇರ್ತೀರಲ್ಲ, ಆವಾಗ ನಿಮ್ಮ ಮುಖ ತೋರಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ತುಂಬ ಒಳ್ಳೆ ಐಡಿಯಾ ಅಂದರೆ ಅದೊಂದು ತುಂಬ ಒಳ್ಳೆ ಐಡಿಯಾ. ನೀವು ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ನೀವು ಚೆಕ್ ಮಾಡ್ಕೊಳ್ರಿ, ಲೈವ್ ಶುರು ಮಾಡ್ತೀರಲ್ವಾ, ಯಾವ ಟೈಮ್ ಮಾಡಿದ್ರೆ ಜನ ಬರ್ತಾರೆ, ಆವಾಗ ಜನ ಫ್ರೀ ಇರಬೇಕಲ್ಲ, ಆ ಟೈಮಲ್ಲಿ ನೋಡಿಕೊಂಡು ಆ ಟೈಮ್ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ರಿ. ಆ ಟೈಮ್ ಇವಾಗ ನೀವೇನಾದರೂ ಬ್ಯುಸಿ ಇರ್ತೀರಾ, ಅವಾಗ ಬ್ಯುಸಿ ಇರಬೇಕಾದ್ರೆ ಕರೆಕ್ಟಾಗಿ ಬೆಳಿಗ್ಗೆ ಮಧ್ಯಾಹ್ನ ಮಾಡೋಕ್ಕಾಗೋದಿಲ್ಲ, ಸಾಯಂಕಾಲ ಮಾಡಿ. ಸಾಯಂಕಾಲ ನೀವು ಕೆಲಸದಿಂದ ಬರ್ತೀರಲ್ವ, ಕೆಲಸ ಎಲ್ಲ ಮುಗೀತದಲ್ವ, ಆವಾಗ ಸಾಯಂಕಾಲ ನೀವು ಅಡುಗೆ ಮಾಡ್ತೀರಲ್ವ, ಅದನ್ನು ತೋರಿಸ್ಕೊಂಡು ಅಡುಗೆ ತೋರಿಸ್ಕೊಂಡು ಲೈವ್ ಮಾಡಿ, ಬೇಗ ಬರ್ತಾರೆ. ಅದಿಲ್ವಾ, ಏನಾದರೂ ಒಂದು ಪ್ರಶ್ನೆ ಕೇಳ್ರಿ ಅವ್ರನ್ನ, ಈ ಪ್ರಶ್ನೆಗೆ ಉತ್ತರ ಹೇಳ್ರಿ, ಅದನ್ನು ಸ್ವಲ್ಪ ಜನಗಳಿಗೆ ಏನಾದರೂ ಒಂದು ಇದಿರಬೇಕು,
ಏನಾದರೂ ಒಂದು ಕಾಮಿಡಿ ಥರನೋ ಇಲ್ಲಾಂದರೆ ಏನಾದರೂ ಒಂದು ಕ್ಯೂರಿಯಾಸಿಟಿ ಕ್ವಶನ್ನು ಏನಾದರೂ ಇದ್ದರೆ ಏನಿರ್ಬೋದು ಖಂಡಿತ ಜನ ಬರ್ತಾರೆ. ಆ ಥರ ಏನಾರು ನಾವು ಮಾಡ್ತು ಅಂದರೆ ಲೈವ್ನ ಖಂಡಿತ ಜನ ಬರ್ತಾರೆ. ಲೈವ್ ಮಾಡಬೇಕಾದ್ರೆ ತುಂಬ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅಯ್ಯೋ ಯಾರಾದರೂ ಏನಾರು ಅಂದ್ಬಿಡ್ತಾರೇನೋ, ಏನೂ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಇವಾಗ ನಿಮ್ಗೆ ಯಾರಾದರೂ ಏನಾರು ಅಂದ್ಬಿಡ್ತಾರೆ ಅಂದರೆ ಇವಾಗ ನಿಮಗೆ ಗೊತ್ತಿರೋರು ತಾನೇ ಅನ್ನೋದು. ಬೇರೆಯವ್ರಂತೂ ಬೇರೆ ಅವ್ರ ಬಗ್ಗೆ ನಮಗೆ ಗೊತ್ತಿರೋಲ್ಲ, ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ನಿಮ್ಗೇನು ಭಯ? ಯಾರಾದರೂ ನೋಡಿದ್ರೆ ಏನಾರು ಅಂತಾರೇನೋ, ನೀವು ಅವ್ರಿಗೆ ಹೇಳಕ್ಕೆ ಹೋಗ್ಬೇಡ್ರಿ ನೀವು ಚಾನಲ್ ಐತೆ ಅಂತ. ಆ ಚಾನಲ್ ಇದೆ ನಮ್ಮದು, ಏನೋ ನಿಮ್ಮ ರಿಲೇಷನ್ ತಾನೇ ನೀವು ಭಯಪಡೋದು, ನಿಮ್ಮ ರಿಲೇಷನ್ ಅವ್ರಿಗೆ ತಾನೇ ನೀವು ಭಯಪಡೋದು. ನಿಮ್ಮ ರಿಲೇಷನ್ಗೆ ಹೇಳಕ್ಕೆ ಹೋಗ್ಬೇಡ್ರಿ ನಮಗೆ ಚಾನಲ್ ಐತೆ ಅಂದ್ಕೊಂಡು. ಅಯ್ಯೋ ಇವಾಗ ಅವ್ರಿಗೆ ಹೇಳಿದ್ರೆ ನಮಗೆ ಸಬ್ಬು ಸಿಗ್ತದೆ ಅಂದ್ಕೊಂಡು ನೀವು ಅಂದ್ಕೊಳ್ತೀರಾ. ಬೇಡ, ನೀವು ಲೈವಲ್ಲಿ ಮಾಡಿದ್ರೆ ಸಬ್ಸ್ಕ್ರೈಬರ್ ಬಂದ್ಬಿಡ್ತಾರೆ. ನೀವು ಲೈವ್ ಮಾಡಿದ್ರೆ ಡೈಲಿ ಲೈವ್ ಮಾಡಿರಿ. ಒಂದು ದಿನಕ್ಕೆ ಇಲ್ಲಾಂದರೆ ಒಂದು 2-3 ಜನ ಹೋಗ್ತಾ ತುಂಬ ಆಗ್ತಾರೆ. ತುಂಬ ಜನ ಸಬ್ಸ್ಕ್ರೈಬರ್ ಬಂದ್ಬಿಡ್ತಾರೆ. ನೀವು ಒಳ್ಳೆ ಟಾಪಿಕ್ ಬಗ್ಗೆ ನೀವು ಮಾತಾಡ್ಕೊಂಡು ಲೈವ್ ಮಾಡ್ತು ಅಂದರೆ ಅವರೇ ಬಂದ್ಬಿಡ್ತಾರೆ, ನಿಮ್ಮ ಚಾನಲ್ಗೆ ಸಬ್ ಮಾಡ್ತಾರೆ. ಆ ಸಬ್ಗೋಸ್ಕರ ನಿಮ್ಮ ರಿಲೇಷನ್ಗೆಲ್ಲ ನೀವು ಐ ಡಿ ನೇಮ್ ಹೇಳಿ ಅವ್ರ ಹತ್ರ ಎಲ್ಲ ಸಬ್ ಮಾಡಿಸ್ಕೊಂಡು ಇವಾಗ ಲೈವ್ ಮಾಡೋಕ್ಕೆ ಭಯ ಪಟ್ಕೊಂಡು ಆ ಥರ ಇರೋಕ್ಕೆ ಹೋಗಬೇಡಿ. ನಿಮ್ಮ ರಿಲೇಷನ್ಗಂತೂ ದಯವಿಟ್ಟು ಹೇಳೋಕ್ಕೆ ಹೋಗಬೇಡ್ರಿ ನಮ್ಮ ಹತ್ರ ಚಾನಲ್ ಇದೆ ಅಂತ. ಸ್ವಲ್ಪ ಜನ ಅಂದ್ಕೊಂಡಿರ್ತಾರೆ ಲೈವ್ ತುಂಬ ಜನ ಮಾಡೋದಿಲ್ಲ, ಏಕೆಂದರೆ ತುಂಬ ಭಯ ಪಡ್ತಾರೆ ಲೈವ್ ಮಾಡೋಕ್ಕೆ. ಅಂಥವ್ರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಗೆ ಅಷ್ಟು ಭಯ ಆಯಿತು ಅಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಿ ಒಂದು ದಿನ ತಪ್ಪಿಸ್ಬೇಡ್ರಿ. ನಿಮ್ಗೆ ಇನ್ನೂ ಟೈಮ್ ಇತ್ತು ಅಂದರೆ ಒಂದು ದಿನಕ್ಕೆ 2 ಅಪ್ಲೋಡ್ ಮಾಡಿರಿ, ಬೆಳಗ್ಗೆ ಸಾಯಂಕಾಲ, ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಆ ಥರ ಒಂದು ದಿನಕ್ಕೆ 2 ವೀಡಿಯೋ ಅಪ್ಲೋಡ್ ಮಾಡಿರಿ. ವ್ಯೂ ಬರುತ್ತೋ ಬರೋದಿಲ್ವೋ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡ್ರಿ. ಇವತ್ತಿಲ್ಲ ಅಂದರೆ 5 ವರ್ಷ ಬಿಟ್ಕೊಂಡು ಅದು ನಿಮಗೆ ವೈರಲ್ ಆಗುತ್ತೆ. ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಎಷ್ಟೋ ವರ್ಷಗಳ ಕಾಲ ಯೂಟ್ಯೂಬ್ ಇರೋ ತನಕನೂ ಆ ವಿಡಿಯೋ ನಿಮಗೆ ದುಡ್ಡು ತಂದು ಕೊಡುತ್ತೆ. ಅರ್ಥ ಆಯ್ತಾ? ಒಂದು ವೀಡಿಯೋ ನಾವು ಅಪ್ಲೋಡ್ ಮಾಡ್ತೀವಿ ಅಂದರೆ ನಾವು ಸುಮ್ಮನೆ ಕೂತಿದ್ರು ನಮ್ಮ ವೀಡಿಯೋ ದುಡಿತಾ ಇರ್ತದೆ. ಅದು ಅದು ವರ್ಕ್ ಆಗ್ತಾ ಇರ್ತದೆ. ಯಾಕೆಂದರೆ ಕೆಲಸ ಮಾಡ್ತಾ ಇರ್ತದೆ ಅಂದರೆ ತುಂಬ ಜನ ನೋಡ್ತಾ ಇರ್ತಾರೆ ಅದು ವೀಡಿಯೋನ. ಇವತ್ತಿಲ್ಲಾಂದ್ರೆ ಒಂದು 10 ವರ್ಷ ಬಿಟ್ಕೊಂಡು ನೋಡ್ತಾರೆ ಬಿಡ್ರಿ, ಆವಾಗ ದುಡ್ಡು ಬರುತ್ತೆ. ಆವಾಗ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಯ್ಯೋ ನಮ್ಮದು ವೀಡಿಯೋ ಹಾಕಿದ್ರೆ ವ್ಯೂ ಬರೋದಿಲ್ಲ, ಒಂದು ವೀಡಿಯೋನೇ ನೋಡೋದಿಲ್ಲ, ಇನ್ನು 2 ವೀಡಿಯೋ ಯಾರು ನೋಡ್ತಾರೆ? ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ್ರಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇರ್ರಿ. ಖಂಡಿತ ಇವತ್ತಿಲ್ಲ ನಾಳೆ ಖಂಡಿತ ನೀವು ಮುಂದೆ ಬಂದೇ ಬರ್ತೀರ. ಆ ಜನಕ್ಕೆ ತಲುಪುತ್ತೆ. ನೋಟಿಫಿಕೇಷನ್ ಕೊಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಭಯ ಪಡಬೇಡ್ರಿ. ಸ್ವಲ್ಪ ಜನ ಅಂತಾರೆ ನಾನು ಲೈವ್ ಮಾಡಿದ್ರೆ ಜನನೇ ಬರೋದಿಲ್ಲ ಅಂತ. ಖಂಡಿತ ನೀವು ಆ ಥರ ಅಂದ್ಕೊಳ್ಳೇಬೇಡ್ರಿ. ಈಗ ನಾನು ಒಂದು ಚಾನಲ್ಗೆ ಹೋಗ್ತೀನಿ, ಅವ್ರ ಚಾನಲ್ಗೆ ಹೋಗ್ಬೇಕಾದ್ರೆ ನಿಜವಾಗ್ಲೂ ಅದು ಹೇಳಲೇಬೇಕು. ಅವ್ರು ಹೇಳ್ತಾಯಿದ್ರು, ಅಯ್ಯೋ ನಿಜವಾಗ್ಲೂ ನನಗೆ ಎಷ್ಟು ಕಣ್ಣಲ್ಲಿ ನೀರು ಬರುತ್ತೆ, 10 ಲೈಕ್ ಮೇಲೆ ನಮಗೆ ಬರೋದಿಲ್ಲ. ನಿಮ್ಮ ಲೈವ್ ಬಂದರೆ ನಿಮ್ಮ ಲೈವಲ್ಲಿರೋ ಜನ ನೋಡಿದ್ರೆ ನನಗೆ ಹೊಟ್ಟೆ ಉರಿತದೆ, ಬೇಜಾರಾಗುತ್ತೆ. ನಿಮ್ಮ ಲೈಕ್ ನೋಡ್ರಿ ಎಷ್ಟೊಂದು ಬರ್ತವೆ, ನನಗೆ ಲೈಕೇ ಬರೋದಿಲ್ಲ, ಏನು ಮಾಡೋದು ಅಂತ ಅಳುತ್ತಾ ಕೂತಿದ್ರು. ನಾನೇ ನೋಡಿದ್ದೀನಿ. ಏನಕ್ಕೆ ಅಳ್ತಾ ಇದ್ದೀರಾ ಅಂದರೆ, ಇಲ್ಲ ನಮ್ಮನವರೇ, ನಿಮ್ಮ ಲೈವ್ ನೋಡಿದ್ರೆ ನಿಜವಾಗ್ಲೂ ನನಗೆ ಹೊಟ್ಟೆ ಉರಿಯುತ್ತೆ. ಏನಪ್ಪ ನಿಮ್ಮ ಲೈವಲ್ಲಿ ಎಷ್ಟು ಜನ ಇರ್ತಾರೆ, ನಮಗೆ ಯಾವತ್ತು ಆ ಥರದ್ದು ನಮಗೆ ಬರುತ್ತೆ, ನಾವು ಯಾವತ್ತು ಆ ಥರ ಲೈಕ್ ನಾನು ತಗೋತೀನಿ, 20 ಲೈಕು ನಾನು ಯಾವತ್ತು ತಗೋತೀನಿ ಅಂತ ಅಂದವರು ಇವತ್ತು ಕಂಟಿನ್ಯೂಸ್ ಆಗಿ ಲೈವ್ ಮಾಡ್ಕೊಬಂದರು. ಒಂದು ದಿನಕ್ಕೆ ಒಂದು 3-4 ಸಲ ಲೈವ್ ಮಾಡ್ತಾರೆ ಅವರು. ಒಂದು ದಿನಕ್ಕೆ ನಾನು ಯಾವತ್ತು ಆ ಥರ ಹೇಳ್ದೆ ಅವ್ರಿಗೆ, ಕಂಟಿನ್ಯೂಸ್ ಆಗಿ ಲೈವ್ ಮಾಡಿ ಬಿಡೋಕ್ಕೆ ಹೋಗ್ಬೇಡ್ರಿ. ನಿಮಗೂ 20 ಅಲ್ಲ 40 ಮೇಲೆ ತಗೋತೀರಾ ಅಂದದ್ದು ಇವತ್ತು 60 ಮೇಲೆ 70 ಮೇಲೆ ಲೈಕ್ ಹೋಗ್ತಾಯಿದೆ. ನಾನು ನಿಜವಾಗ್ಲೂ ಅವ್ರು ಲೈವ್ ಹೋದಾಗೆಲ್ಲ ಹೇಳ್ತಾ ಇರ್ತೀನಿ, ನೋಡಿ ಲೈಕ ಅಂದ್ಕೊಂಡು ರೇಗಿಸ್ತಾ ಇರ್ತೀನಿ. ಆ ಥರ ಪ್ರತಿಯೊಬ್ಬರು ಅಷ್ಟೇ. ನೀವು ಇವತ್ತು ಜನ ಬರಲಿಲ್ಲ ಅಂದರೆ ನಾಳೆ ಖಂಡಿತ ಬಂದೇ ಬರ್ತಾರೆ. ಇವತ್ತು ಬರಲಿಲ್ಲ ಅಂದರೆ ನಾಳೆ ಖಂಡಿತ ಆಗೇ ಆಗುತ್ತೆ. ಪ್ರಯತ್ನ ಪಡಬೇಕಷ್ಟೇ. ಅಯ್ಯೋ ಇವತ್ತು ಏನೋ ಆಗಿಲ್ವಲ್ಲ ಸುಮ್ಮನೆ ಇದು ಬೇಜಾರು ಮಾಡ್ಕೊಳಕ್ಕೆ ಹೋಗಲೇಬೇಡ್ರಿ. ನಮ್ಮ ಲೈವ್ ಜನ ಬರೋದಿಲ್ಲ ಅಂತ. ಈ ಕೆಲಸ ಶುರು ಮಾಡಿದಿರಾ, ಮಧ್ಯದಲ್ಲಿ ನಿಲ್ಸಕ್ಕೆ ಹೋಗ್ಬೇಡ್ರಿ, ಮುಂದುವರಿಸಿ. ಖಂಡಿತ ಬರ್ತಾರೆ ಜನ. ಏನಕ್ಕೆ ಬರೋದಿಲ್ಲ ಜನ? ನಾವು ಯಾವ್ದಾರ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಇಟ್ಕೊಂಡಿದ್ರೆ ಖಂಡಿತ ಜನ ಬರ್ತಾರೆ. ಇವಾಗ ಅವ್ರ ಲೈವಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಾ? ಅವ್ರ ಲೈವಲ್ಲಿ ತುಂಬ ಜನ ಬರ್ತಾ ಇರ್ತಾರೆ ಗೊತ್ತಾ? ಈಗ ಅದು ಸುಮಾರು ವಾಚ್ ಅವರ್ ಕಂಪ್ಲೀಟ್ ಆಗಲೇ ಸುಮಾರು ಬರ್ತಾಯಿದೆ. ಆಮೇಲೆ ಒಂದು ಹತ್ತತ್ರ ಒಂದು 800 900 ವಾಚ್ ಅವರ್ ಕಂಪ್ಲೀಟ್ ಮಾಡೋರೆ. ನಾನು ಹೇಳ್ದಾಗ ಅವ್ರ ಹತ್ರ ಎಷ್ಟಿತ್ತಂತೆ ಗೊತ್ತಾ? ಬರೀ 120 130 150 ಒಳಗಡೆ ಏನೋ ಇತ್ತಂತೆ. ಇವಾಗಲೂ ಹೇಳ್ತಾರೆ, ನೀವು ಅವತ್ತು ಹೇಳಲಿಲ್ಲ ಅಂದಿದ್ರೆ ನನಗೆ ಇವತ್ತು ಖಂಡಿತ ನನಗಿಷ್ಟು ವಾಚ್ ಅವರ್ ಬರ್ತಾ ಇರಲಿಲ್ಲ ಅಂತ. ಆ ಥರ ನೀವು ಅಷ್ಟೇ ಲೈವ್ ಮಾಡಿದ್ರೆ ಖಂಡಿತ ಜನ ಬರ್ತಾರೆ. ಅದೇ ಟೈಮಿಗೆ ಫಿಕ್ಸ್ ಮಾಡಿರಿ. ಅದೇ ಟೈಮ್ ಫಿಕ್ಸ್ ಮಾಡಿದ್ರೆ ಖಂಡಿತ ಜನ ಬರ್ತಾರೆ.
ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಇದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡೋದಂತೂ ಮರಿಬೇಡಿ. ಅಷ್ಟೇ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಏನಾದರೂ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದರೆ ದಯವಿಟ್ಟು ಇರೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಆಮೇಲೆ ನೀವು ವೀಡಿಯೋ ಮಾಡ್ತು ಅಂದರೆ ಕ್ಲಾರಿಟಿ ಚೆನ್ನಾಗಿರಲಿ, ಕ್ಲಾರಿಟಿ ಕರೆಕ್ಟಾಗೈತಾ ಅದನ್ನು ನೋಡ್ಕೊಳ್ರಿ ಫಸ್ಟು. ನಿಮ್ಮದು ಪಾತ್ರೆ ಒಂದು ಕಡೆ ತೋರಿಸೋದು, ಕ್ಯಾಮ್ರಾ ಒಂದು ಕಡೆ ತೋರಿಸೋದು, ದಯವಿಟ್ಟು ಅದನ್ನು ಕ್ಲಿಯರ್ ಮಾಡ್ಕೊಳ್ರಿ. ನೀವು ಅದನ್ನು ಫಸ್ಟು ತಲೆಯಲ್ಲಿ ಇಟ್ಕೋಬೇಕು. ನಾವು ಒಂದು ವೀಡಿಯೋ ಮಾಡ್ತೀವಿ ಅಂದರೆ ಕ್ಯಾಮ್ರಾ ಶೇಕ್ ಮಾಡಬಾರ್ದು, ಕ್ಯಾಮ್ರಾ ಕ್ಲೀನಾಗಿರಬೇಕು. ಕ್ಯಾಮ್ರಾ ಕ್ಲೀನ್ ಮಾಡ್ಕೊಳ್ರಿ ಫಸ್ಟು. ವೀಡಿಯೋ ಮಾಡೋಕ್ಕೆ ಮುಂಚೆ ಕ್ಯಾಮ್ರಾ ಕ್ಲೀನಾಗೈತಾ, ಕ್ಯಾಮ್ರಾಕ್ಕೆ ಇದು ನಾವು ವೀಡಿಯೋ ಮಾಡಿದ್ರೆ ಕ್ಲಾರಿಟಿ ಚೆನ್ನಾಗಿ ಬರ್ತಾಯಿತಾ, ಆ ಥರ ಇದ್ದರೆ ಖಂಡಿತ ಜನ ನೋಡ್ತಾರೆ. ಆಮೇಲೆ ಒಳ್ಳೆ ಕಂಟೆಂಟ್ ಇಂಪಾರ್ಟೆಂಟು. ನೀವು ಯಾವುದ್ರ ಬಗ್ಗೆ ಯಾವ ಕಂಟೆಂಟ್ ಬಗ್ಗೆ ಮಾಡ್ತಾಯಿದ್ದೀನಿ ಜನಕ್ಕೆ ಅದು ಇಷ್ಟ ಆಗಬೇಕು. ಆ ಕಂಟೆಂಟಿಂದ ಜನ ಏನಾದರೂ ಒಂದು ಕಲಿಬೇಕು. ಆ ಥರ ಒಂದು ಕಂಟೆಂಟ್ ಇಟ್ಕೊಳ್ರಿ, ಬೇಗ ರೀಚ್ ಆಗ್ತೀರಾ.